ರೊಟ್ಟಿ ಜೊತೆ ಸೂಪರ್ ಹಿಟ್ ಪೆಪ್ಪರ್ ಚಿಕನ್ ಮನೇಲೇ ಮಾಡಿ. ಬಂಗಾಳಿ ಶೈಲಿಯ ಪೆಪ್ಪರ್ ಚಿಕನ್ ತಯಾರಿಸುವ ವಿಧಾನ ತುಂಬಾ ಸರಳವಾಗಿದ್ದು, ಮಸಾಲೆಯ ಗಾಢ ರುಚಿ ಇದರ ವಿಶೇಷತೆ. ಮೊದಲಿಗೆ ಚಿಕನ್ ಪೀಸುಗಳನ್ನು ಚೆನ್ನಾಗಿ ತೊಳೆಯಿಸಿ ಅದಕ್ಕೆ ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಮಿಶ್ರಣ ಮಾಡಿ. ಈ ಮ್ಯಾರಿನೇಷನ್ ಅನ್ನು ಕನಿಷ್ಠ 2-3 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿಟ್ಟರೆ ಚಿಕನ್ ಮೃದುವಾಗಿ ರುಚಿ ಹೆಚ್ಚುತ್ತದೆ. ಇನ್ನೊಂದು ಕಡೆ ಗೋಡಂಬಿಯನ್ನು ಬಿಸಿ ನೀರಿನಲ್ಲಿ 10 ನಿಮಿಷ ನೆನೆಸಿ ನಂತರ ನುಣ್ಣಗೆ ರುಬ್ಬಿ ಪೇಸ್ಟ್ ತಯಾರಿಸಿಕೊಳ್ಳಿ. ಈಗ ಒಂದು ಬಾಣಲೆಯಲ್ಲಿ ಸಾಸಿವೆ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಒಣಕೆಂಪು ಮೆಣಸಿನಕಾಯಿ ಮತ್ತು ಇಡೀ ಕಾಳುಮೆಣಸು ಹಾಕಿ ಸಣ್ಣ ಉರಿಯಲ್ಲಿ ತಾಳಿಸಿ. ನಂತರ ಸಣ್ಣಗೆ ಕತ್ತರಿಸಿದ ಈರುಳ್ಳಿ ಹಾಕಿ ಹೊಂಬಣ್ಣ ಬರುವವರೆಗೆ ಬಾಡಿಸಿ. ಈ ಹಂತದಲ್ಲಿ ಮ್ಯಾರಿನೇಟ್ ಮಾಡಿದ ಚಿಕನ್ ಸೇರಿಸಿ ಚೆನ್ನಾಗಿ ಕಲಸಿ. ಉಪ್ಪು ಮತ್ತು ಧನಿಯಾ ಪುಡಿ ಸೇರಿಸಿ ಮಧ್ಯಮ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಚಿಕನ್ ಅರ್ಧ ಬೇಯ್ದಾಗ ತಯಾರಿಸಿದ ಗೋಡಂಬಿ ಪೇಸ್ಟ್ ಮತ್ತು ಕಾಳುಮೆಣಸಿನ ಪುಡಿ ಸೇರಿಸಿ. ಅಗತ್ಯವಿದ್ದರೆ ಸ್ವಲ್ಪ ಬಿಸಿ ನೀರು ಸೇರಿಸಿ ಮತ್ತೆ ಮುಚ್ಚಿ ಚಿಕನ್ ಸಂಪೂರ್ಣವಾಗಿ ಬೇಯುವವರೆಗೆ ಉರಿಯನ್ನು ಕಡಿಮೆ ಮಾಡಿ. ಕೊನೆಯಲ್ಲಿ ಮೇಲಿಂದ ಸ್ವಲ್ಪ ಕಾಳುಮೆಣಸಿನ ಪುಡಿ ಸಿಂಪಡಿಸಿ ಬಿಸಿ ಬಿಸಿ ಪೆಪ್ಪರ್ ಚಿಕನ್ ಅನ್ನು ರೊಟ್ಟಿ ಅಥವಾ ಚಪಾತಿಯೊಂದಿಗೆ ಸರ್ವ್ ಮಾಡಿದರೆ ಅದ್ಭುತ ರುಚಿ ಸಿಗುತ್ತದೆ.